ಹಳೆ ಪರಿಚಯ, ಹಳೆ ಫ್ರೆಂಡ್. ನಾನು 2017 ನಾನು ಬಾಂಬೆಗೆ ಯಾವಾಗ ಬೆಂಗಳೂರು ಬಿಟ್ಟು ಬಾಂಬೆಗೆ ಬಿಟ್ಟು ಹೋಗಿದ್ದೆ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯೋಕ್ಕೆ. ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ಅಷ್ಟೇ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವನು ಇವಾಗ ಮೊನ್ನೆ ಬೆಂಗಳೂರು ಬಂದಾಗ ಅವ್ನು ನನ್ನ ಫೋನ್ ಮಾಡಿದ್ದ. ಸರ್ ಬ್ರೋ, ಈ ಥರ ನಾನು ಬರ್ತಾ ಇದ್ದೀನಿ, ಐ ವಾಂಟ್ ಯು ಟು ಕಮ್ ಅಂದರೆ, ಬಾ ನನ್ನ ಜೊತೆ ಬಾ ಅಂತೇಳಿ. ಸರಿ ಆಯ್ತು ಬರ್ತೀನಿ. ಫ್ರೆಂಡ್ ಆದಮೇಲೆ ಅವನು ನನ್ನ ಬಂದಿದ್ದಾನೆ ಅಂದರೆ ಈಸ್ ಮೈ ಗೆಸ್ಟ್. ಸೊ ಹಾಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ. ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನೇನು ಮಾಡಿದ, ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ. ಇಲ್ಲ, ನಾನು ಇಷ್ಟು ಜನ ನನಗೆ ತಡ್ಕೊಳಕ್ ಆಗಲ್ಲ, ಜನ ನನ್ನ ಮೈ ಮೇಲೆನೆ ಬೀಳ್ತಿದ್ದಾರೆ, ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ. ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬೋದು, ಬೌನ್ಸರ್ಸ್ ಆಗ್ಬೋದು, ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಇವ್ನ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡೇ ಅವ್ನ ಮ್ಯಾನೇಜರ್. ಅವನೇನು ಹೇಳ್ದ, ಸರಿ ನಾನು ಹೆಂಗೋ ಒಂದು ಮಾಡಿಬಿಟ್ಟು ಡಿಪಾರ್ಟ್ಮೆಂಟ್ನ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವ್ನು ಪಾಪ ಹೋದ. 15 ನಿಮಿಷ ಆಯಿತು, 20 ನಿಮಿಷ ಆಯಿತು, 30 ನಿಮಿಷ ಆಯಿತು, ಏನಿನ್ನು ವಾಪಸ್ ಬರ್ತಿಲ್ವಲ್ಲ ಅಂತೇಳಿ ನಾವೆಲ್ಲ ಏನು ಮಾಡಿದ್ವಿ, ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಬಾಲ್ಕನಿಗೆ ಬಂದ್ವಿ. ಆಲ್ಮೋಸ್ಟ್ 50% ಜನ ಖಾಲಿ ಆಗೋಗ್ಬಿಟ್ಟಿದ್ರು. ಇನ್ನೂ ಆಗಿಲ್ಲ. ಹಿಂಗಂದ್ರೆ ನಾವು 1:30, 12:30 1 ಗಂಟೆ ಆಗೋಗ್ಬಿಟ್ಟಿತ್ತು. ಈಗ ಎಲ್ಲರೂ ಗೊತ್ತು ಹಾಗೆ 12:30 1 ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ನಾವು ಹೋಟ್ಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ಅಲ್ಲಿ ಅವನೊಂದು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನು ಜನಕ್ಕೆ ತೋರಿಸ್ತಿದ್ರೆ ಅದು ತಪ್ಪು. ಅವ್ನು ತೋರಿಸೋ ಒಂದು ಫ್ರೆಂಡಿಗೆ. ಈಗ ನಾನು ನೀವು ಫ್ರೆಂಡ್ಸ್ ಜೊತೆ ಬಾರೋ ಹೋಗು ಅಂತ ಹೇಳ್ತೀವಿ, ಅದು ತಪ್ಪ. ಈಗ ನಾನು ದೊಡ್ಡವ್ರಿಗೆ ಹೇಳಿದ್ರೆ, ಇನ್ನೊಬ್ರಿಗೆ ಹೇಳಿದ್ರೆ, ಬೇರೆಯವ್ರಿಗೆ ಹೇಳಿದ್ರೆ ತಪ್ಪು. ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗೆ ತಗೊಂಡು ಅದನ್ನ ಮಾಡಬಾರ್ದಿತ್ತು, ಅದನ್ನ ತಪ್ಪು ಅದು ಇದು ಅಂತ ಜನಕ್ಕೆ ತೋರಿಸಿದ್ರೆ ಖಂಡಿತ ಅಲ್ಲೂ ತಪ್ಪು. ಅವ್ನ ಜನಕ್ಕೆ ತೋರಿಸಿಲ್ಲ, ಅವನೊಂದು ಫ್ರೆಂಡ್ಗೆ ತೋರಿಸ್ಕೊಂಡ್ರು. ಅದು ನೆಕ್ಸ್ಟ್ ಡೈರೆಕ್ಷನ್ ನೋಡಿ ಅವ್ನು ಅಲ್ಲೇ ನಗ್ತಾವನೆ ಅಷ್ಟೇ ಸರ್.